ಸೆಳವ ಸುಳಿಯೊಳಗೆ 4ನೇ ಅಧ್ಯಾಯ. ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ಕತೆ ಅಪ್ಲೋಡ್ ಆಗ್ತಿದ್ದ ಹಾಗೇ ಮೊದಲು ನೋಟಿಫಿಕೇಷನ್ ಬರೋದು ನಿಮಗೇನೆ. ರಾಶಿಕಾ ಮಗಳನ್ನು ಅನಾಥಾಶ್ರಮಕ್ಕೆ ಬಿಟ್ಟು ಮನೆಗೆ ಬಂದಳು. ಮನೆಯೆಲ್ಲ ಅನಾಯಾಳ ನಗುವಿಲ್ಲದೆ, ಅವಳ ಮಾತಿಲ್ಲದೆ ಬಿಕೋ ಎನ್ನುವಂತೆ ಇತ್ತು. ಇನ್ನೆಷ್ಟು ದಿನ ಹಿಡಿಯಬಹುದು ಅನಾಯ ತನ್ನ ಹಠ ಬಿಟ್ಟು ಬುದ್ಧಿ ಕಲಿತು ಮನೆಗೆ ಮರಳುವುದು ಎಂದು ಯೋಚಿಸುತ್ತಾ ಕಣ್ಣು ಮುಚ್ಚಿದವಳಿಗೆ ಗತ ಜೀವನ ಮತ್ತೊಮ್ಮೆ ಹಾದು ಹೋಯಿತು. ಪ್ರೀತಿಸಿದವನು ತೊರೆದು ಹೋದದ್ದು, ಆಪ್ತ ಸ್ನೇಹಿತೆಯ ಕಷ್ಟವರಿತು ತಾನು ತೆಗೆದುಕೊಂಡ ನಿರ್ಧಾರ ತನ್ನ ಜೀವನದ ದಿಕ್ಕನ್ನೇ ಬದಲಿಸಿತ್ತು. ಎಲ್ಲವನ್ನು ನೆನೆಯುತ್ತಾ ಈಗವನು ಎಲ್ಲಿರಬಹುದು? ಮದುವೆಯಾಗಿರಬಹುದೇ? ಆಗಿರಬಹುದು. ಅವನು ಹಾಗೆಯೇ ಇರುವ ಆಸಾಮಿಯಲ್ಲ. ಮತ್ತೆ ಅವಳ ಪರಿಸ್ಥಿತಿ ಸರಿಯಿರಲಿಲ್ಲ. ಅಂತಹ ಸ್ಥಿತಿಯಲ್ಲಿ ಇದ್ದವಳು ಈಗ ಹೇಗಿರಬಹುದು? ಒಮ್ಮೆ ಭೇಟಿಯಾಗಬೇಕು ಅನಿಸುತ್ತೆ, ಆದರೆ ಅವಳಿಗೆ ತನ್ನನ್ನು ಭೇಟಿಯಾಗಲು ಮನಸ್ಸಿಲ್ಲ. ಹಲವಾರು ವಿಚಾರ ವಿಮರ್ಶೆಗಳ ಚಿಂತನ ಮಂಥನದಲ್ಲಿ ರಾಶಿಕಾ ನಿದ್ದೆ ಹೋದಳು. ನಿದ್ದೆಯಲ್ಲೂ ಹಳೆಯ ಘಟನೆಗಳು ತಮ್ಮ ಇರುವನ್ನು ಮತ್ತೆ ಮತ್ತೆ ಕನಸಿನಂತೆ ತೋರುತ್ತಲೇ ಸಾಗಿದ್ದವು. ಇತ್ತ ಅನಾಯ ತನ್ನ ಬ್ಯಾಗನ್ನು ಹಿಡಿದುಕೊಂಡು ನಿಂತವಳ ಬಳಿಗೆ ಬಂದ ಆಶ್ರಮದ ವಾರ್ಡನ್ ಅವಳನ್ನು ಮೇಲಿಂದ ಕೆಳಕ್ಕೆ ಒಮ್ಮೆ ನೋಡಿ, ಹುಡುಗಿ ಪರವಾಗಿಲ್ಲ ಎಂದುಕೊಂಡಳು. ವಾರ್ಡನ್, ನಡಿ ಒಳಗೆ, ಏನು ಹಾಗೆ ನೋಡ್ತಾ ನಿಂತ್ಬಿಟ್ಟೆ ಎಂದಾಗ ಅನಾಯ ಆಕೆಯ ಧ್ವನಿಯಲ್ಲಿದ್ದ ಕಠಿಣತೆಗೆ ಬೆಚ್ಚಿದಳು. ತನ್ನ ಬ್ಯಾಗ್ ಹೊರಲು ಆಗದೆ ಹಾಗೆ ಬಿಟ್ಟು ನಡೆದಾಗ ವಾರ್ಡನ್, ಏಯ್ ಇದೇನೇ ಬ್ಯಾಗ್ ಇಲ್ಲಿಯೇ ಬಿಟ್ಟು ಹೋಗ್ತಿದೀಯಾ? ಎತ್ಕೊಂಡು ಹೋಗೆ, ಇದನ್ನು ಹೊತ್ತು ತಂದುಕೊಡ್ಲು ಇಲ್ಲಿ ಯಾರೂ ಆಳುಗಳಿಲ್ಲ, ನಿನ್ನ ಕೆಲಸ ನೀನೇ ಮಾಡ್ಕೋಬೇಕು ಎಂದು ಜೋರಾಗಿ ಗದರಿದಳು. ಅನಾಯಾಳಿಗೆ ನಿಜಕ್ಕೂ ಭಯವಾಯಿತು. ಇಷ್ಟು ದಿನ ಹಾಯಾಗಿ ಕುಳಿತಿರುತ್ತಿದ್ದವಳಿಗೆ ಇದೊಂದು ಹೊಸದಾದ ಕಿರಿಕಿರಿ ಎನಿಸಿತು. ವಾರ್ಡನ್ಲ ಗಡುಸಾದ ಮುಖ, ಗದರುವಿಕೆ ಇದೆಲ್ಲದರ ಪರಿಚಯವಾಗುತ್ತಲೇ ತನ್ನ ತಾಯಿಯ ಮೃದು ಸೌಮ್ಯ ನಡುವಳಿಕೆ, ತನ್ನನ್ನು ಪ್ರೀತಿಯಿಂದ ಕಾಣುವುದರ ನೆನಪುಗಳು ನುಗ್ಗಿ ಬಂದವು. ತಾಯಿಯ ನೆನಪು ಕಾಡುತ್ತಲೇ ಕಣ್ಣಿಂದ ಜಲಧಾರೆ ಇಳಿದರೂ ಮತ್ತದೇ ಒಣ ಪ್ರತಿಷ್ಠೆಗೆ ಒಳಗಾಗಿ ಬಂದದ್ದು ಎದುರಿಸಲು ಸಿದ್ಧವಾದಳು. ವಾರ್ಡನ್ ಅನಾಯಾಳಿಗೆ ಅವಳಿರಬೇಕಾದ ಕೋಣೆ ತೋರಿಸಿ ಹೊರಬಂದಳು. ಅನಾಯ ತನಗಾಗಿ ಕೊಟ್ಟಿದ್ದ ಚಿಕ್ಕ ಕೋಣೆ ನೋಡಿದಾಗ ಅಸಮಾಧಾನವಾಯಿತು. ಅದರಲ್ಲೂ ಗಲೀಜಾದ, ಅಲ್ಲಲ್ಲಿ ಗೋಡೆಯ ಪದರ ಬಿಚ್ಚಿ ಉದುರಿದ್ದು, ಬಣ್ಣವಿಲ್ಲದೆ ಮಾಸಿದ ಹಳತಾದ ಗೋಡೆ, ಗುಡಿಸಿ ಒರೆಸದ ನೆಲ, ಬಟ್ಟೆ ಇಟ್ಟುಕೊಳ್ಳಲು ಒಂದು ಸರಿಯಾದ ಕಪಾಟು ಇಲ್ಲದ, ಎಲ್ಲೆಂದರಲ್ಲಿ ಬಟ್ಟೆಗಳು ಹಾಸಿಗೆಗಳು ಹರಡಿದ್ದು ನೋಡಿ ಇನ್ನಷ್ಟು ಅಸಹ್ಯ ಎನಿಸಿತು. ತನ್ನ ಕೋಣೆಯನ್ನು ಮಾಮ್ ಹೇಗೆಲ್ಲ ಸ್ವಚ್ಛವಾಗಿ ಇಡುತ್ತಿದ್ದಳು. ತನಗೋಸ್ಕರ ಎಂದೇ ಹಲವು ಮಾರ್ಪಾಟುಗಳನ್ನು ರಾಶಿಕಾ ಮಾಡಿದ್ದು ನೆನೆದು ನಿಟ್ಟುಸಿರು ಬಿಟ್ಟಳು ಅನಾಯ ಹಾಗೆ ನಿಂತಿರುವಾಗ ಆಕೆಯ ವಯಸ್ಸಿನ ಮತ್ತು ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳು ಓಡಾಡುತ್ತಾ ಅದೇ ಕೋಣೆಗೆ ಬಂದರು. ಅನಾಯ ಅವರನ್ನು ನೋಡಿ ಸುಮ್ಮನಿರುವಾಗ ಹುಡುಗಿಯರೇ ಮುಂದೆ ಬಂದು ಅನಾಯಳ ಬ್ಯಾಗ್ ಕಿತ್ತುಕೊಂಡು ಅದರಲ್ಲಿ ಏನಿರಬಹುದು ಎಂದು ಚೆಲ್ಲಾಪಿಲ್ಲಿ ಮಾಡಿ ನೋಡಿದರು. ಅನಾಯಳಿಗೆ ಅವರ ನಡುವಳಿಕೆ ಹಿಂಸೆಯಾಗಿ ಅವರನ್ನೆಲ್ಲ ಗದರಿ ಆಚೆ ಕಳಿಸಿದಳು. ಅವರೆಲ್ಲ ಅನಾಯಳನ್ನು ಬೈದುಕೊಳ್ಳುತ್ತಾ ಹೊರ ನಡೆದರು. ಅನಾಯ ಚೆಲ್ಲಾಪಿಲ್ಲಿಯಾದ ತನ್ನ ಬಟ್ಟೆ ಮತ್ತಿತರ ವಸ್ತುಗಳನ್ನು ಸರಿಯಾಗಿ ಜೋಡಿಸಿಕೊಂಡಳು. ಆಗ ಆ ಕೋಣೆಗೆ ಇನ್ನೊಬ್ಬ ಹುಡುಗಿ ಅನಾಯಾಳಿಗಿಂತ ಸ್ವಲ್ಪ ದೊಡ್ಡವಳು ಬಂದಳು. ಅನಾಯಾಳನ್ನು ನೋಡಿ ಸೌಹಾರ್ದವಾಗಿ ನಕ್ಕು ತಮ್ಮ ಆಶ್ರಮದ ಕುರಿತಾಗಿ ಕೆಲ ವಿಷಯಗಳನ್ನು ವಿವರಿಸಿದಳು. ಅನಾಯ ಅವಳೊಂದಿಗೆ ಸ್ನೇಹ ಬೆಳೆಸಿದಳು. ಎಲ್ಲೆಡೆ ಒಳ್ಳೆಯವರು ಇರುವಂತೆ ಕೆಟ್ಟವರು ಸಹ ಇರುತ್ತಾರೆ ಎಂದು ಅರಿತಳು ಅನಾಯ. ಊಟದ ಸಮಯಕ್ಕೆ ಎಲ್ಲರೂ ಊಟದ ಹಾಲಿಗೆ ಬಂದಾಗ ಅನಾಯ ಅಲ್ಲಿ ನೆಲದ ಮೇಲೆ ಹಾಸಿರುವ ಹರಕು ಕೊಳಕಾದ ಚಾಪೆ ನೋಡಿ ಕುಳಿತುಕೊಳ್ಳಲು ಮುಜುಗರ ಪಟ್ಟಾಗ ಅವಳ ಸ್ನೇಹಿತೆ ಮುಂದೆ ಬಂದು ತನ್ನ ಜೊತೆಗೆ ಕೂರಿಸಿಕೊಂಡಳು. ಅಲ್ಲಿಯ ಹುಡುಗಿಯರು ಅನಾಯಳ ವರ್ತನೆ ಕಂಡು ಮುಸಿ ಮುಸಿ ನಕ್ಕರೆ ಕೆಲವರು ಅವಳನ್ನು ನೋಡಿಯೇ ಅಸಹ್ಯಪಟ್ಟರು. ತುಂಡಾದ ಮಾಸಿದ ಅಲ್ಯೂಮಿನಿಯಂ ತಟ್ಟೆಗಳನ್ನು ಊಟಕ್ಕೆ ಇಟ್ಟಾಗ ಅನಾಯಾಳಿಗೆ ಎದ್ದು ಹೋಗಿ ಬಿಡುವ ಎಂದೆನಿಸಿದರೂ ತಾಯಿಯ ಮುಂದೆ ಸೋಲಲು ಮನಸ್ಸು ಬಗ್ಗಲಿಲ್ಲ.
ಆರಿ ಹೋದ ಉದುರಾದ ಅನ್ನವನ್ನು ಬಡಿಸಿ ಅದರ ಮೇಲೆ ವಾಸನೆ ಬರುತ್ತಿದ್ದ ಸಾರನ್ನು ಬಡಿಸಿದಾಗ ಅನಾಯಾಳಿಗೆ ವಾಕರಿಕೆ ಬಂದು ಊಟ ಮಾಡದೆ ಎದ್ದು ಹೋದಳು. ಅವಳ ವರ್ತನೆ ಕುರಿತು ಅದಾಗಲೇ ವಾರ್ಡನ್ಗೆ ದೂರು ಹೋಗಿತ್ತು. ವಾರ್ಡನ್ ಅನಾಯಾಳನ್ನು ಹುಡುಕಿಕೊಂಡು ಬಂದು ಚೆನ್ನಾಗಿ ಬೈದು ಒಂದು ಪೆಟ್ಟು ಕೊಟ್ಟು ಹೋದಳು. ಅನಾಯಾಳಿಗೆ ಬುದ್ಧಿ ಬಂದಾಗಿನಿಂದ ತಾಯಿ ಒಂದು ಏಟು ಹಾಕದಿದ್ದು ನೆನಪಾಯಿತು. ಹೊಟ್ಟೆಯ ಹಸಿವು ಮತ್ತು ಏಟಿನ ಪರಿಣಾಮವಾಗಿ ಕಣ್ಣಲ್ಲಿ ನೀರು ಜಿನುಗಿತು. ಅಲ್ಲಿಯ ವಾತಾವರಣ ಇನ್ನೂ ನಿಚ್ಚಳವಾಗಿ ಕಾಣಿಸುತ್ತಾ ಹೋಯಿತು. ಅನಾಯ ಬೇಸರದಿಂದ ಎದ್ದು ಹೊರಗಡೆ ಬಂದಾಗ ಸ್ವಲ್ಪ ದೂರದಲ್ಲಿ ಗೇಟಿನ ಬಳಿ ಇದ್ದ ಜಗುಲಿಯ ಮೇಲೆ ಪೊಟ್ಟಣ ಇರುವುದು ನೋಡಿ ಅದರ ಬಳಿ ಹೋದಳು. ಅದನ್ನು ತೆರೆದು ನೋಡಿದಾಗ ಬಿಸಿಯಾದ ಹಬೆಯಾಡುವ ಪಲಾವ್ ಇತ್ತು. ಸುತ್ತಲೂ ಒಮ್ಮೆ ನೋಡಿ ತಕ್ಷಣವೇ ಅದನ್ನು ಎತ್ತಿಕೊಂಡು ಬಂದು ಯಾರಿಗೂ ಕಾಣದ ಹಾಗೆ ಕುಳಿತು ಗಬಗಬನೆ ತಿಂದು ಮುಗಿಸಿದಳು. ಅನಾಯ ತಿಂದದ್ದು ದೂರದಿಂದಲೇ ನೋಡಿದ ರಾಶಿಕಾ ಸಮಾಧಾನಪಟ್ಟು ಅಲ್ಲಿಯೇ ಹತ್ತಿರವಿದ್ದ ತನ್ನ ಕಾರಿನಲ್ಲಿ ಕುಳಿತು ಹೊರಟು ಹೋದಳು. ಅನಾಯ ಹೊಟ್ಟೆ ತುಂಬಿದ್ದಕ್ಕೆ ಸಂತಸ ಪಡುತ್ತಾ ಒಳಗೆ ಹೋದಳು. ಅವಳ ಸ್ನೇಹಿತೆ ಸಹ ಅದೇ ಕೋಣೆಯಲ್ಲಿ ಇದ್ದದ್ದು ಅವಳಿಗೆ ಸಂತಸ ತಂದಿತ್ತು. ಸ್ನೇಹಿತೆಯ ಜೊತೆಗೆ ಮಾತನಾಡುತ್ತಾ ಮಲಗಿದ್ದ ಅನಾಯ, ನೀವೆಲ್ಲ ಇಲ್ಲಿ ಹೇಗೆ ಹೊಂದಿಕೊಂಡು ಇದ್ದೀರಿ? ಅಸಹ್ಯ ಆಗಲ್ವಾ ಎಂದು ಕೇಳಿದಳು. ಅಸಹ್ಯ? ಯಾವುದಕ್ಕೆ? ಯಾವುದನ್ನು ನೋಡಿ ಅಸಹ್ಯ ಪಡಬೇಕು? ಇದೇನು ನೀನು ಹೀಗೆ ಕೇಳ್ತಿದ್ಯಾ? ಈ ಹೊಲಸಾದ ಗೋಡೆ, ಈ ವಾಸನೆ ಬರೋ ಊಟ, ಅಲ್ಲಲ್ಲಿ ಹರಿದು ಹೋದ ಬಟ್ಟೆನ ಹಾಕ್ಕೊಳ್ಳೋದು, ಇದೆಲ್ಲ. ಅನಾಯ, ನೀನು ಬಹುಶಃ ರಾಜಮಹಲಿನಿಂದ ಬಂದಿರುವೆ ಅನಿಸುತ್ತೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ. ಅಲ್ಲ, ಈ ಅನಾಥಾಶ್ರಮಕ್ಕೆ ಯಾರಾದರೂ ಸರಿಯಾಗಿ ದೇಣಿಗೆ ಕೊಟ್ಟರೆ ನಮಗೆ ಅಷ್ಟು ದಿನಗಳವರೆಗೆ ಒಳ್ಳೆಯ ಊಟ ಸಿಗುತ್ತದೆ. ಇಲ್ಲವಾದರೆ ಇದೇ ಹಳಸಿದ ಅನ್ನ ಸಾರು ತಿನ್ನಬೇಕು. ದುಡಿಯುವ ಕೈಗಳಿಲ್ಲದೆ ಮನೆಯಾಗಲಿ ಅಥವಾ ಇನ್ನಾವುದೇ ಸ್ಥಳವಾಗಲಿ ಹೀಗಲ್ಲದೆ ಹೇಗಿರಲು ಸಾಧ್ಯ? ಯಾರೋ ಕೊಟ್ಟ ಬಟ್ಟೆಗಳನ್ನು ನಾವು ಹೊಸದೆಂದು ಹಾಕಿಕೊಂಡು ಸಂತಸ ಪಡುತ್ತೇವೆ. ಹೊಟ್ಟೆಗೆ ಇಷ್ಟಾದರೂ ಸಿಗುತ್ತಲ್ಲ ಎಂದು ಸಂತಸದಿಂದ ಹಳಸಿದ್ದನ್ನೇ ಮೃಷ್ಟಾನ್ನ ಎಂದುಕೊಂಡು ತಿನ್ನುತ್ತೇವೆ. ಇದುವೇ ನಮ್ಮ ಜೀವನ. ನಮಗೆ ಇದಕ್ಕಿಂತ ಹೆಚ್ಚು ಇದ್ದು ಗೊತ್ತೇ ಇಲ್ಲದಿರುವಾಗ ಅಸಹ್ಯ ಪಡೆದಾದರೂ ಯಾತಕ್ಕೆ ಹೇಳು? ಹಾಗಾದರೆ ನೀನು ಇಲ್ಲಿ ಎಷ್ಟು ವರ್ಷದಿಂದ ಇಲ್ಲಿದೀಯಾ? ನನಗೆ ಬುದ್ಧಿ ಬಂದಾಗಿಂದ ಇಲ್ಲಿಯೇ ನಾನಿರುವುದು. ಆಗಾಗ ಇಲ್ಲಿಗೆ ಬಂದು ಮಕ್ಕಳನ್ನು ತೆಗೆದುಕೊಳ್ಳುವ ದಂಪತಿಗಳನ್ನು ನೋಡಿದಾಗ ನನ್ನನ್ನು ಯಾರಾದರೂ ದತ್ತು ಪಡೆಯಬಾರದೇ ಎಂದು ಎನಿಸುತ್ತಿತ್ತು. ಈಗ ಇದೆಲ್ಲ ಅಭ್ಯಾಸವಾಗಿದೆ. ನನಗೂ ನನ್ನ ಹೆತ್ತವರು ಯಾರೆಂದು ತಿಳಿದಿದ್ದರೆ, ಅವರು ಬದುಕಿದ್ದರೆ ನನ್ನ ಪರಿಸ್ಥಿತಿ ಹೀಗಿರುತ್ತಿರಲಿಲ್ಲ ಎಂದು ಕಣ್ಣೀರಾದಳು. ಅನಾಯಾಳಿಗೆ ತನ್ನ ಓರಗೆಯವರ ನಡುವಳಿಕೆ, ವಾರ್ಡನ್ನ ದಬ್ಬಾಳಿಕೆ ಇವೆಲ್ಲ ನೋಡಿ ರೋಸಿ ಹೋಗಿದ್ದಳು. ಹೇಗಾದರೂ ಮಾಡಿ ಮತ್ತೆ ತಾಯ ಮಡಿಲು ಸೇರಿಬಿಡಬೇಕು ಎಂದು ಉತ್ಕಟ ಬಯಕೆಯಾಯಿತು. ಅನಾಯ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದನ್ನು ನೋಡಿ, ಅನಾಯ, ಏನು ಯೋಚಿಸ್ತಿದ್ಯಾ? ರಾತ್ರಿ ಆಯಿತು, ಮಲಗು ಎಂದಳು. ನಿನಗೆ ನಾನೊಂದು ವಿಷಯ ಹೇಳಬೇಕು. ಕೇಳಿದ್ರೆ ಬಹುಶಃ ನಿನಗೆ ವಿಚಿತ್ರ ಅನಿಸ್ಬಹುದು. ಅದೇನು ಹೇಳು? ಅದು ನನಗೆ ತಾಯಿ ಯಾರಂತ ಗೊತ್ತು, ಆದರೆ ತಂದೆ ಎಂದು ನಡೆದ ಪ್ರತಿಯೊಂದು ಘಟನೆಯನ್ನು ವಿವರಿಸಿದಳು. ಅನಾಯಾಳ ಮಾತು ಕೇಳಿದ ಹುಡುಗಿ, ನಿನಗೆ ಬುದ್ಧಿ ಇಲ್ಲ. ನಿಜವಾಗ್ಲೂ ಅನಾಯ, ನೀನೆಂಥ ದಡ್ಡಿ. ತಾಯಿ ಇದ್ದರೂ ಅವರನ್ನು ಧಿಕ್ಕರಿಸಿ ಇಂಥ ಹೀನ ಬಾಳಲು ಬಂದಿದ್ದೀಯಲ್ಲ. ನಿನ್ನಂಥವಳಿಗೆ ಏನನ್ನಬೇಕು? ಬರೀ ಅಪ್ಪನ ಹೆಸರು ಹೇಳದೆ ಹೋದ ಕಾರಣ ಅವರನ್ನು ತೊರೆದು ಬರೋದಾ? ಅಲ್ವೇ, ಅವ್ರ ಬಳಿ ಕುಳಿತುಕೊಂಡು ಸಮಾಧಾನವಾಗಿ ಮಾತಾಡಿ ಕೇಳಿದ್ರೆ ಅವರಿಗಿರೋ ಸಮಸ್ಯೆ ಹೇಳ್ಕೊತಿದ್ರೇನೋ. ಇಲ್ಲ, ನಾನು ಎಲ್ಲ ಥರದ ಪ್ರಯತ್ನ ಮಾಡಿ ನೋಡಿದೆ. ಮಾಮ್ ಇರುವ ವಿಚಾರ ಹೇಳಲೇ ಇಲ್ಲ. ಹೀಗೆ ಅವರಿಂದ ದೂರವಾದರೆ ಆಗಲಾದರೂ ನನ್ನ ಮೇಲಿರೋ ಕಾಳಜಿಗೆ, ನನ್ನ ಪ್ರಶ್ನೆಗೆ ಉತ್ತರ ಸಿಗ್ಬೋದು ಅನ್ನೋ ದೂರದ ಆಸೆ. ಮಣ್ಣು ಬಿತ್ತು ನಿನ್ನ ಆಸೆಗೆ. ತಾಯಿ ತಂದೆ ಇಬ್ಬರು ಮಕ್ಕಳಿಗೆ ಮುಖ್ಯ. ಇಬ್ಬರಲ್ಲಿ ಒಬ್ಬರಿಲ್ಲ ಎಂದರೂ ಏನಾದರೊಂದು ಸಮಸ್ಯೆ ಎದುರಾಗುತ್ತದೆ. ಒಬ್ಬರಾದರೂ ಇದ್ದಲ್ಲಿ ಹೀಗೆ ಅನಾಥವಾಗಿ ಬೆಳೆಯುವುದು, ಬೇರೆಯವರ ದಾಕ್ಷಿಣ್ಯದಲ್ಲಿ ಉಸಿರಾಡುವುದು ತಪ್ಪುತ್ತದೆ. ಬರೀ ತಂದೆಯ ಹೆಸರು ಹೇಳಲಿಲ್ಲ ಎಂದ ಮಾತ್ರಕ್ಕೆ ಅವರು ನಿನ್ನ ತಾಯಿಯಲ್ಲವಾಗೇ ಹೋದರೆ? ಸರಿಯಾಗಿ ಯೋಚನೆ ಮಾಡು. ನಿನ್ನದು ಇನ್ನೂ ಚಿಕ್ಕ ವಯಸ್ಸು. ಹೀಗೆಲ್ಲ ಅತಿಯಾಗಿ ಆಡದೆ ನಿನ್ನ ತಾಯಿಯ ಬೆಚ್ಚಗಿನ ಮೆಡುಲಿ ಸೇರಿಕೊ ಎಂದವಳೆ ಹೊರಳಿ ಮಲಗಿ ನಿದ್ದೆ ಹೋದಳು. ಯಾವತ್ತೂ ಒಬ್ಬಳೇ ಮಲಗಿ ರೂಢಿ ಇರದ ಅನಾಯಾಳಿಗೆ ನಿದ್ದೆ ಬರಲಿಲ್ಲ. ಎಷ್ಟೇ ಹೊರಳಾಡಿದರೂ ಆಸ್ಪತ್ರೆಯಲ್ಲಿ ಉಷಾ ಮತ್ತು ಈಗ ತಾನೇ ಸ್ನೇಹಿತೆ ಆಡಿದ ಮಾತುಗಳು ಕಿವಿಯಲ್ಲಿ ಗುಯಿಗುಡುತ್ತಾ ಅವಳನ್ನು ಹಿಂಸಿಸುವುದು ಬಿಡಲಿಲ್ಲ.
ಮರುದಿನ ಬೆಳಗಾಗುವ ಮೊದಲೇ ಎಲ್ಲರೂ ಎದ್ದು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ದರು. ಅನಾಯ ತಾನು ಮನೆಯಲ್ಲೇ ಮಲಗುವ ಹಾಗೆ ಮಲಗಿದ್ದಳು. ವಾರ್ಡನ್ ಬಂದವಳೆ ಹೊದಿಕೆ ಕಿತ್ತೆಸೆದು ಬಾಯಿಗೆ ಬಂದ ಹಾಗೆ ಬೈದು ಎಬ್ಬಿಸಿ ಹೋದಳು. ಅನಾಯ ಬೇಸರದಿಂದ ಎದ್ದವಳಿಗೆ ತನಗೆ ವಹಿಸಿದ ಕೆಲಸ ಕಸ ಗುಡಿಸುವುದನ್ನು ನೆನೆದು ಒಮ್ಮೆಯೂ ಕಸಬರಿಗೆ ಹಿಡಿದೇ ಗೊತ್ತಿಲ್ಲದವಳು ಹೇಗೆ ಈ ಕೆಲಸ ಮಾಡುವುದು ಎಂದು ಯೋಚಿಸುತ್ತಿರುವಾಗ ಪಕ್ಕದಲ್ಲಿ ಇದ್ದ ಹುಡುಗಿ, ಹಾಗೆ ನಿಲ್ಬೇಡ, ಮತ್ತೆ ವಾರ್ಡನ್ ಬಂದು ಬೈತಾರೆ ಎಂದಾಗ ಹೇಗೆ ಬಂತೋ ಹಾಗೆ ಗುಡಿಸಿ ಮುಗಿಸಿದಳು. ಬೆಳಗ್ಗಿನ ತಿಂಡಿ ಸಹ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗಾಗಿ ಮತ್ತೆ ಅನಾಯ ಮುಖ ಸಿಂಡರಿಸಿದಳು. ಅವಳಿಗೆ ಉಷಾಳ ನೆನಪು ಕಾಡಿದ್ದರಿಂದ ಉಷಾಳನ್ನು ಭೇಟಿಯಾಗಲು ಬಯಸಿದಳು. ತಕ್ಷಣವೇ ಹೇಗೋ ನಂಬರ್ ಇದ್ದಿದ್ದರಿಂದ ಉಷಾಗೆ ಆಶ್ರಮದ ಫೋನ್ನಿಂದ ಫೋನಾಯಿಸಿದಳು. ಉಷಾ ಸಹ ಅವಳನ್ನು ಭೇಟಿಯಾಗಲು ಒಪ್ಪಿ ಒಂದು ಸ್ಥಳದ ವಿಳಾಸ ಕೊಟ್ಟಳು. ಉಷಾಳನ್ನು ಭೇಟಿಯಾಗಲು ಅನಾಯ ಬಹಳ ಉತ್ಸುಕಳಾಗಿದ್ದಳು. ಆದರೆ ಅಲ್ಲಿಗೆ, ಅಂದರೆ ಉಷಾ ಹೇಳಿದ ಜಾಗಕ್ಕೆ ಹೋಗಲು ತನ್ನ ಬಳಿ ಒಂದು ಪೈಸೆ ಸಹ ಇರಲಿಲ್ಲ. ಅದನ್ನು ನೆನೆಯುತ್ತಲೇ ಬೇಸರಗೊಂಡ ಅನಾಯ ಆಶ್ರಮದ ಹೊರಗಡೆ ಅತ್ತಿತ್ತ ಓಡಾಡುತ್ತಾ ಏನಾದರೂ ಸಿಗಬಹುದಾ ಅಥವಾ ಯಾರಾದರೂ ಸಹಾಯ ಮಾಡಬಹುದಾ ಎಂದು ಕಾಯುತ್ತಿದ್ದಳು. ಉಷಾಳನ್ನು ಅನಾಯ ಹೇಗೆ ಭೇಟಿಯಾಗುವಳು? ಅನಾಯಾಳ ಮೊನವಲಿಸುವಲ್ಲಿ ಉಷಾ ಸಫಲವಾಗುವಳೆ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.